ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದ ಇಂಪಾರ್ಟೆಂಟ್ MCQ ಕ್ವೆಶ್ಚನ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, ಜೋಡು ನುಡಿಗೆ ಉದಾಹರಣೆ. ಜೋಡು ನುಡಿ ಎಂದರೆ ಅರ್ಥವಿರುವ ಪದದೊಂದಿಗೆ ಸಮಾನಾರ್ಥ, ವಿರುದ್ಧಾರ್ಥ ಇಲ್ಲವೇ ಅರ್ಥರಹಿತ ಪದಗಳನ್ನು ಜೋಡಿಸಿ ಬಳಸುವ ಪದಗಳು. ಇಲ್ಲಿರುವಂತಹ 4 ಆಪ್ಷನ್ಸ್ಗಳಲ್ಲಿ ಆಪ್ಷನ್ 1 ನೋವು ನಲಿವು ಎಂಬ ಪದವು ಜೋಡು ನುಡಿಗೆ ಉದಾಹರಣೆಯಾಗಿದೆ ಮತ್ತು ಈ ಪದವು ವಿರುದ್ಧಾರ್ಥಕ ಜೋಡು ನುಡಿ ಆಗಿದೆ. ನೋವು ಪದಕ್ಕೆ ವಿರುದ್ಧಾರ್ಥಕ ಪದ ನಲಿವು ಆಗಿದೆ. ಮುಂದಿನ ಪ್ರಶ್ನೆ, ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿರುವ ಪದ. ಮೊದಲಿಗೆ ಕ್ರಿಯಾ ಸಮಾಸ ಎಂದರೇನು ಅಂತ ತಿಳಿದುಕೊಳ್ಳೋಣ. ಪೂರ್ವ ಪದವು ಸಾಮಾನ್ಯವಾಗಿ ದ್ವಿತೀಯ ವಿಭಕ್ತಿಯಿಂದ ಕೂಡಿದ್ದು ಉತ್ತರದಲ್ಲಿರುವ ಕ್ರಿಯಾಪದದೊಡನೆ ಸೇರಿ ಆಗುವ ಸಮಾಸವನ್ನು ಕ್ರಿಯಾ ಸಮಾಸ ಎನ್ನುವರು. ಅಂದರೆ ಪೂರ್ವ ಪದವು ದ್ವಿತೀಯ ವಿಭಕ್ತಿಯಿಂದ ಕೂಡಿರುತ್ತದೆ ಮತ್ತು ಉತ್ತರ ಪದವು ಕ್ರಿಯಾಪದವಾಗಿರುತ್ತದೆ. ಕ್ರಿಯಾಪದ ಎಂದರೆ ಒಂದು ಕ್ರಿಯೆಯ ಪೂರ್ಣ ಅರ್ಥವನ್ನು ಕೊಡುವ ಪದ. ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಸ್ಗಳಲ್ಲಿ ಆಪ್ಷನ್ 4 ಕಣ್ಣು ತೆರೆದನು ಎಂಬುದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿರುವ ಪದ. ಏಕೆಂದರೆ ಕಣ್ಣು ತೆರೆದನು ಈ ಪದವನ್ನು ಬಿಡಿಸಿ ಬರೆದಾಗ ಕಣ್ಣನ್ನು ಪ್ಲಸ್ ತೆರೆದನು ಅಂತ ಆಗುತ್ತದೆ. ಪೂರ್ವ ಪದವಾದ ಕಣ್ಣನ್ನು ಎಂಬ ಪದದಲ್ಲಿ ಅನ್ನು ಎನ್ನುವ ದ್ವಿತೀಯ ವಿಭಕ್ತಿ ಪ್ರತ್ಯಯವಿದೆ ಮತ್ತು ಉತ್ತರ ಪದವಾದಂತಹ ತೆರೆದನು ಎಂಬುದು ಕ್ರಿಯಾಪದವಾಗಿದೆ. ಹಾಗಾಗಿ ಕಣ್ಣು ತೆರೆದನು ಎಂಬುದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿರುವ ಪದವಾಗಿದೆ. ಮುಂದಿನ ಪ್ರಶ್ನೆ, ಸರ್ವನಾಮ ಪದಕ್ಕೆ ಉದಾಹರಣೆ. ನಾಮಪದಗಳ ಬದಲಾಗಿ ಬಳಸುವ ಪದಗಳನ್ನು ಸರ್ವನಾಮಗಳು ಎನ್ನುವರು. ಉದಾಹರಣೆಗೆ ಅವನು, ಅವಳು, ಅದು, ಇದು, ಅವರು, ಇವರು. ಇಲ್ಲಿರುವಂತಹ 4 ಆಪ್ಷನ್ಸ್ಗಳಲ್ಲಿ ಆಪ್ಷನ್ 3 ಅವಳು ಎನ್ನುವುದು ಸರ್ವನಾಮ ಪದಕ್ಕೆ ಉದಾಹರಣೆಯಾಗಿದೆ. ಮುಂದಿನ ಪ್ರಶ್ನೆ, ಬುನಾದಿ ಪದದ ಅರ್ಥ. ಬುನಾದಿ ಎಂದರೆ ತಳಪಾಯ. ಹಾಗಾಗಿ ಆಪ್ಷನ್ 2 ತಳಪಾಯ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ದ್ವಿಗು ಸಮಾಸಕ್ಕೆ ಈ ಪದವು ಉದಾಹರಣೆಯಾಗಿದೆ. ದ್ವಿಗು ಸಮಾಸ ಎಂದರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸ. ಇಲ್ಲಿರುವಂತಹ 4 ಆಪ್ಷನ್ಸ್ಗಳಲ್ಲಿ 4ನೇ ಆಪ್ಷನ್ ಆದಂತಹ ಒಗ್ಗಟ್ಟು ಎನ್ನುವುದು ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿದೆ. ಒಗ್ಗಟ್ಟು ಈ ಪದವನ್ನು ಬಿಡಿಸಿದಾಗ ಒಂದು ಪ್ಲಸ್ ಕಟ್ಟು ಅಂತ ಆಗುತ್ತದೆ. ಇಲ್ಲಿ ಒಂದು ಎನ್ನುವುದು ಪೂರ್ವ ಪದ ಮತ್ತು ಕಟ್ಟು ಎನ್ನುವುದು ಉತ್ತರ ಪದವಾಗಿದೆ. ಪೂರ್ವ ಪದವಾದಂತಹ ಒಂದು ಎನ್ನುವುದು ಸಂಖ್ಯಾವಾಚಕ ಪದವಾಗಿದೆ. ಸಂಖ್ಯೆಯನ್ನು ಹೇಳುವ ಶಬ್ದಗಳಿಗೆ ಸಂಖ್ಯಾವಾಚಕಗಳು ಎಂದು ಹೇಳುತ್ತೇವೆ. ಹಾಗಾಗಿ ಪೂರ್ವ ಪದವಾದಂತಹ ಒಂದು ಎನ್ನುವುದು ಸಂಖ್ಯಾವಾಚಕ ಪದವಾಗಿದೆ. ಉತ್ತರ ಪದವಾದಂತಹ ಕಟ್ಟು ಎನ್ನುವುದು ನಾಮಪದವಾಗಿದೆ. ಹಾಗಾಗಿ ಒಗ್ಗಟ್ಟು ಎಂಬ ಪದವು ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿದೆ. ಮುಂದಿನ ಪ್ರಶ್ನೆ, ವಿಜಾತಿಯ ಸಂಯುಕ್ತಾಕ್ಷರ ಪದವಿದು. ಆಪ್ಷನ್ 4 ಕಷ್ಟ ಎಂಬ ಪದವು ವಿಜಾತಿಯ ಸಂಯುಕ್ತಾಕ್ಷರ ಪದವಾಗಿದೆ. ಏಕೆಂದರೆ ಶ ಎಂಬ ಅಕ್ಷರಕ್ಕೆ ಅದರದೇ ಆದ ಒತ್ತಕ್ಷರ ಇಲ್ಲ. ಅಂದರೆ ಶ ಎಂಬ ಅಕ್ಷರಕ್ಕೆ ಟ ಎಂಬ ಒತ್ತಕ್ಷರ ಇದೆ. ಹಾಗಾಗಿ ಕಷ್ಟ ಎಂಬ ಪದವು ವಿಜಾತಿಯ ಸಂಯುಕ್ತಾಕ್ಷರ ಪದವಾಗಿದೆ. ಮುಂದಿನ ಪ್ರಶ್ನೆ, ದಿಗ್ವಾಚಕಕ್ಕೆ ಉದಾಹರಣೆಯಾಗಿರುವ ಪದ. ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳನ್ನು ದಿಗ್ವಾಚಕ ಎನ್ನುವರು. ಉದಾಹರಣೆಗೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆಗ್ನೇಯ, ಈಶಾನ್ಯ, ತೆಂಕಣ, ಬಡಗಣ ಇತ್ಯಾದಿಗಳು. ಆಪ್ಷನ್ 3 ಪಶ್ಚಿಮ ಎನ್ನುವುದು ದಿಗ್ವಾಚಕಕ್ಕೆ ಉದಾಹರಣೆಯಾಗಿರುವ ಪದವಾಗಿದೆ. ಮುಂದಿನ ಪ್ರಶ್ನೆ, 5 ಮಾತ್ರೆಗಳಿಂದ ಕೂಡಿರುವ ಪದ. ಇಲ್ಲಿರುವಂತಹ 4 ಆಪ್ಷನ್ಸ್ಗಳಲ್ಲಿ 2ನೇ ಆಪ್ಷನ್ ಆದಂತಹ ಮಂಡೆಯಲ್ಲಿ ಎಂಬ ಪದವು 5 ಮಾತ್ರೆಗಳಿಂದ ಕೂಡಿರುವ ಪದವಾಗಿದೆ. ಒಂದು ಮಾತ್ರಾ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಲಘು ಎಂತಲೂ 2 ಮಾತ್ರಾ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಗುರು ಎಂತಲೂ ಕರೆಯಲಾಗುತ್ತದೆ.
ಮಮ್ ಇದು ಅನುಸ್ವಾರದಿಂದ ಕೂಡಿದ ಅಕ್ಷರವಾಗಿದೆ ಮತ್ತು 2 ಮಾತ್ರಾ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರವಾಗಿದೆ. ಹಾಗಾಗಿ ಗುರು ಚಿಹ್ನೆಯನ್ನು ನಾವು ಹಾಕುತ್ತೇವೆ. ಡೆ, ಯ ಮತ್ತು ಲಿ ಈ 3 ಅಕ್ಷರಗಳು ಋಸ್ವಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳಾಗಿವೆ ಮತ್ತು 1 ಮಾತ್ರಾ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರಗಳಾಗಿವೆ. ಹಾಗಾಗಿ ಈ 3 ಅಕ್ಷರಗಳಿಗೆ ನಾವು ಲಘು ಚಿಹ್ನೆಯನ್ನು ಹಾಕುತ್ತೇವೆ. ಹಾಗಾಗಿ ಮಂಡೆಯಲ್ಲಿ ಈ ಪದವು 5 ಮಾತ್ರೆಗಳಿಂದ ಕೂಡಿರುವ ಪದವಾಗಿದೆ. ನೆಕ್ಸ್ಟ್ ಕ್ವಶನ್, ಉಪಮಾಲಂಕಾರಕ್ಕೆ ಉದಾಹರಣೆ. ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾಲಂಕಾರ ಎನ್ನುತ್ತೇವೆ. 1ನೇ ಆಪ್ಷನ್ ಆದಂತಹ ಕಮಲದಂತೆ ಮುಖ ಇದು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ. ಇಲ್ಲಿ ಮುಖವು ಕಮಲದಂತೆ ಇದೆ ಎಂದು ಹೋಲಿಸಿ ವರ್ಣಿಸಲಾಗಿದೆ. ಮುಂದಿನ ಪ್ರಶ್ನೆ, ಕಾರ್ಯ ಪದದ ತದ್ಭವ ರೂಪ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಇಲ್ಲವೇ ಪೂರ್ಣ ಬದಲಾವಣೆ ಹೊಂದಿ ಬಂದಿರುವ ಶಬ್ದಗಳನ್ನು ತದ್ಭವ ಎಂದು ಕರೆಯುತ್ತೇವೆ. ಆಪ್ಷನ್ 3 ಕಜ್ಜಾಯ ಎನ್ನುವುದು ಕಾರ್ಯಪದದ ತದ್ಭವ ರೂಪವಾಗಿದೆ. ಮುಂದಿನ ಪ್ರಶ್ನೆ, ಹೋಗುತ್ತಾಳೆ ಕ್ರಿಯಾಪದ ಈ ಕಾಲದಲ್ಲಿದೆ. ಹೋಗುತ್ತಾಳೆ ಈ ಕ್ರಿಯಾಪದವು ವರ್ತಮಾನ ಕಾಲದಲ್ಲಿದೆ. ವರ್ತಮಾನ ಕಾಲವು ಕ್ರಿಯೆಯು ನಡೆಯುತ್ತಿರುವುದನ್ನು ಸೂಚಿಸುತ್ತದೆ. ಅಂದರೆ ಕ್ರಿಯೆಯು ಪ್ರಸ್ತುತ ಕಾಲದಲ್ಲಿ ನಡೆದರೆ ಅದು ವರ್ತಮಾನ ಕಾಲ ಅನಿಸುತ್ತದೆ. ಆಪ್ಷನ್ 3 ವರ್ತಮಾನ ಕಾಲ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ವಿರುದ್ಧಾರ್ಥಕ ರೂಪದಲ್ಲಿರುವ ಪದ. ಆಪ್ಷನ್ 1 ಅಪಕಾರ ಇದು ವಿರುದ್ಧಾರ್ಥಕ ರೂಪದಲ್ಲಿರುವ ಪದವಾಗಿದೆ. ಉಪಕಾರ ಎಂಬ ಪದಕ್ಕೆ ಅಪಕಾರ ಎನ್ನುವುದು ವಿರುದ್ಧಾರ್ಥಕ ಪದವಾಗಿದೆ. ನೆಕ್ಸ್ಟ್ ಕ್ವಶನ್, ಅನುಕರಣಾವ್ಯಯಕ್ಕೆ ಉದಾಹರಣೆಯಾದ ಪದ. ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕೇಳಿದಂತೆ ಪುನಃ ಅನುಕರಣೆ ಮಾಡಿ ಹೇಳುವ ಶಬ್ದಗಳಿಗೆ ಅನುಕರಣಾವ್ಯಯಗಳು ಎಂದು ಹೇಳುತ್ತೇವೆ. ಅಂದರೆ ಕೇಳಿದಂತಹ ಶಬ್ದವನ್ನು ಇನ್ನೊಂದು ಸಾರಿ ಅನುಕರಣೆ ಮಾಡಿ ಹೇಳುವ ಶಬ್ದಗಳು. ಇಲ್ಲಿರುವಂತಹ 4 ಆಪ್ಷನ್ಸ್ಗಳಲ್ಲಿ ಆಪ್ಷನ್ 2 ಜುಳುಜುಳು ಎನ್ನುವುದು ಅನುಕರಣಾವ್ಯಯಕ್ಕೆ ಉದಾಹರಣೆಯಾದ ಪದವಾಗಿದೆ. ಮುಂದಿನ ಪ್ರಶ್ನೆ, ಗ್ರಾಂಥಿಕ ರೂಪದಲ್ಲಿರುವ ಪದ. ಗ್ರಾಂಥಿಕ ರೂಪ ಎಂದರೆ ಪುಸ್ತಕಗಳಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿರುವ ಪದಗಳು. ಆಪ್ಷನ್ 1 ನೋಡುವವರಿಗೆ ಇದು ಗ್ರಾಂಥಿಕ ರೂಪದಲ್ಲಿರುವ ಪದವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.